ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಯಾರೇ ಅಭ್ಯರ್ಥಿಯಾದರೂ ಅವರನ್ನು ಗೆಲ್ಲಿಸಬೇಕೆಂಬುದು ಕಾಂಗ್ರೆಸ್ಗೆ ಇರುವ ಚಾಲೆಂಜ್ ಎಂದು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪ ಅವರ ಕ್ಷೇತ್ರ. ಅವರು ಸತತವಾಗಿ 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು, ಸಿಮೆಂಟ್ ರಸ್ತೆ ಸೇರಿದಂತೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದು, ಕಾಂಗ್ರೆಸ್ನಿಂದ ಯಾರೇ ಅಭ್ಯರ್ಥಿಯಾದರೂ ಅವರನ್ನು ಗೆಲ್ಲಿಸಬೇಕೆಂಬುದು ಕಾಂಗ್ರೆಸ್ಗೆ ಇರುವ ಚಾಲೆಂಜ್ ಎಂದರು. ಟಿಕೆಟ್ ನೀಡುವ ವಿಚಾರವಾಗಿ ಕೆಪಿಸಿಸಿ, ಎಐಸಿಸಿಯಿಂದ ಯಾರು ಅಭ್ಯರ್ಥಿ ಎಂದು ಕೇಳಿದಾಗ ಪ್ರತಿಯೊಬ್ಬರು ಅವರ ಅಭಿಪ್ರಾಯ ಹೇಳುತ್ತಾರೆ ಎಂದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಟಿಕೆಟ್ ಕೇಳುವ ಹಕ್ಕಿದೆ ಎಂದರು. ಕಾಂಗ್ರೆಸ್ನಿಂದ ಯಾರು ಸಾವನ್ನಪ್ಪಿದ್ದಾರೋ ಅವರ ಕುಟುಂಬಕ್ಕೆ ಟಿಕೆಟ್ ನೀಡುವ ಸಂಪ್ರದಾಯ ಇತ್ತು, ಅದನ್ನು ಕೆಪಿಸಿಸಿ ಕನ್ಸಿಡರ್ ಮಾಡುತ್ತೆ ಎಂದ ಅವರು, ಪುತ್ರ ಸಮರ್ಥ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ನಿಲ್ಲುವ ವಿಚಾರ ನಾವು ಏನು ಕೇಳಿಲ್ಲ, ಚರ್ಚೆ ಮಾಡಿಲ್ಲ ಎಂದರು. ನೀವು ರಾಜ್ಯ ರಾಜಕಾರಣಕ್ಕೆ ಬರ್ತೀರಾ ಎಂದು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ನನಗೆ ದೆಹಲಿ ಪಾಲಿಟಿಕ್ಸ್ ಇಷ್ಟ, ರಾಜ್ಯ ರಾಜಕಾರಣಕ್ಕೆ ಬರುವುದಿಲ್ಲ ಎಂದರು. ದಾವಣಗೆರೆ ದಕ್ಷಿಣಕ್ಕೆ ಯಾರೇ ಅಭ್ಯರ್ಥಿಯಾದರೂ ಅವರನ್ನು ಗೆಲ್ಲಿಸುವ ಕೆಲಸ ಮಾಡುವ ಜೊತೆಗೆ ಅಪ್ಪಾಜಿ ಮಾಡಿರುವ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂದರು. ಹೌದು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಆಮೇಲೆ ಈವನ್ ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲ ಸಮಾಜದವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಾನು ಹೋದ ಬಾರಿ ನೀವು ಕೇಳಿದಾಗೂ ಅದೇ ಅಂದೆ, ಪ್ರಜಾಪ್ರಭುತ್ವ. ಸೊ ಪ್ರತಿಯೊಬ್ಬರು ಕೂಡ ಆಸ್ಪೈರೆಂಟ್ಸು ಸಮಾಜದಲ್ಲಿ ಡಿಸ್ಕಸ್ ಮಾಡಿ ನಮ್ಮ ದಕ್ಷಿಣ ಕ್ಷೇತ್ರ ಅಪ್ಪಾಜಿಯವರ ಕ್ಷೇತ್ರ ಸತತವಾಗಿ 6 ಬಾರಿ ಗೆದ್ದಿದ್ದಾರೆ. ದಾವಣಗೆರೆಯಲ್ಲಿ MLA ಆಗಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ಇಡೀ ಕ್ಷೇತ್ರದಲ್ಲಿ ಸಿಮೆಂಟ್ ರೋಡು ಎಲ್ಲಿಲ್ಲ ಅಂತ ಹುಡುಕಬೇಕಾಗಿದೆ. ಸೊ ಅಷ್ಟು ಒಳ್ಳೆ ಅಭಿವೃದ್ಧಿ ಕಾಮಗಾರಿಗಳಾಗಿದ್ದಾವೆ. ಸೊ ನೆಕ್ಸ್ಟ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇರೋ ಚಾಲೆಂಜ್ ಏನು ಅಂದರೆ, ದಕ್ಷಿಣದಲ್ಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಅವರನ್ನು ಗೆಲ್ಲಿಸಬೇಕು ಅನ್ನೋದು. ಸೊ ನಮ್ಮದು ಈಗ KPCC AICCಯಿಂದ ಯಾರು ಕ್ಯಾಂಡಿಡೇಟು ಅಂತ ಅವ್ರು ಕೇಳಿದಾಗ ಇಲ್ಲಿರುವಂತಹ ಲೀಡರ್ಸು ಎಲ್ಲರೂ ಕೂಡ ಅವ್ರವ್ರ ಒಪಿನಿಯನ್ ಕೊಡ್ತಾರೆ. ಇಲ್ಲ, ಆ ಥರ ಇಲ್ಲ. ಬಟ್ ಪಬ್ಲಿಕ್ನಲ್ಲಿ ಎಲ್ಲರದ್ದು ಅವ್ರವ್ರದ್ದೇ ಆಸೆ ಇದೆ. ಇವರಾಗಬೇಕು, ಮೀಡಿಯಾದಲ್ಲೂ ಅನಾಲಿಸಿಸ್ ಸಾಕಷ್ಟಿದೆ, ಯಾವ ಸಮಾಜದಿಂದ ಆಗಬೇಕು, ಯಾರು KPCCನಲ್ಲಿ ಅವ್ರದ್ದೇ ಆದ ಒಂದು ಕ್ವಾಲಿಟೀಸ್ ಅಥವಾ ಕ್ವಾಲಿಫಿಕೇಷನ್ಸ್ ಇರುತ್ತೆ, ವೇರ್ ಇನ್ ದೇ ಸೆಲೆಕ್ಟ್ ದ ಲೀಡರ್ಸ್. ಸೊ ನೋಡಿ ಒಳ್ಳೆ ತೀರ್ಮಾನ ತೊಗೊಳ್ತಾರೆ. ಯಾಕಂದರೆ ಸೀಟ್ ಗೆಲ್ಲೋದು ನಮಗೆ ಭಾಳ ಇಂಪಾರ್ಟೆಂಟ್. ಕಾಂಗ್ರೆಸ್ ಒಂದು ಪದ್ಧತಿ ಇದೆ, ಯಾರು ಡೆತ್ ಆಗಿರ್ತಾರೋ ಅದೇ ಫ್ಯಾಮಿಲಿಯಿಂದನೇ ಕೊಡಬೇಕು ಅನ್ನೋದು ಇದೆ. ಎಲ್ಲ ಸಂಪ್ರದಾಯ ಇದೆ, ಅದನ್ನು ಕನ್ಸಿಡರ್ ಮಾಡ್ತಾರೆ KPCCನವರು. ಬಟ್ ಫೈನಲಿ ನಮಗೇನು ಒಳ್ಳೆ ಔಟ್ಕಮ್ ಆಗಬೇಕು, ಎಲ್ಲ ಪಕ್ಷದಲ್ಲಿ ಯಾರು ಮನಸ್ತಾಪ ಇಲ್ದಂಗೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು. ಹೌದ್ರಾ? ಮನೇಲಿ ನಾವೇನು ಚರ್ಚೆ ಮಾಡಿಲ್ಲ. ಇಲ್ಲಪ್ಪ, ನನಗೆ ಡೆಲ್ಲಿ ಪಾಲಿಟಿಕ್ಸ್ ಇಷ್ಟ. ಮೇಡಮ್, ನೀವು ಯಾವತ್ತಾದ್ರು ಸಮರ್ಥವಾಗಿ ಕೇಳಿದ್ರೆ ಮೇಡಮ್ ಪಾಲಿಟಿಕ್ಸ್ ಇಂಟ್ರೆಸ್ಟ್? ಇಲ್ಲ, ನನ್ನ ಚುನಾವಣೆಯಲ್ಲೇ ನಾನು ಕೇಳಿರಲಿಲ್ಲ, ಅವ್ರನ್ನ ಆ ಥರ ಕೇಳಿಲ್ಲ. ಯಾಕಂದರೆ ಚುನಾವಣೆ ಅಂದ ತಕ್ಷಣ ಫ್ಯಾಮಿಲಿ ಮೆಂಬರ್ನಲ್ಲಿ ಎಲ್ಲರೂ ಸಹಜವಾಗಿ ಓಡಾಡ್ತೀವಿ. ಫ್ಯಾಮಿಲಿ ಮೆಂಬರ್ ಜೊತೆಗೆ ನಮ್ಮ ಅಭಿಮಾನಿಗಳು, ಹಿತೈಷಿಗಳು ಅವರು ಓಡಾಡ್ತಾರೆ. ಹಾಗಂತ ಬೈ ಡಿಫಾಲ್ಟ್ ಅವರೇ ಕ್ಯಾಂಡಿಡೇಟ್ ಅಂತ ಅಲ್ಲ. ಬಟ್ ಯಾರೇ ಕ್ಯಾಂಡಿಡೇಟ್ ಇದ್ರೂ ಬದ್ಧವಾಗಿ ಕೆಲಸ ಮಾಡಬೇಕು. ಅಪ್ಪಾಜಿಯವ್ರು ಏನು ಕ್ಷೇತ್ರದಲ್ಲಿ ಹೆಸರು ಉಳಿಸ್ಕೊಂಡಿದ್ದಾರೆ, ಕೆಲಸ ಮಾಡಿದ್ದಾರೆ ಅಂತ ಒಳ್ಳೆ ಕೆಲಸನ ಅವ್ರು ಮುಂದೆ ಮಾಡ್ಕೊಂಡು ಹೋಗ್ಬೇಕು. ಶಾಮನೂರು ನುಡಿನಮನ ಕಾರ್ಯಕ್ರಮದಲ್ಲಿ ಮೊನ್ನೆ ಆಯಿತು ನಾಗ್ನೂರಲ್ಲಿ, ಎಸ್ ಎ ರವೀಂದ್ರನಾಥ್ ಅವರು